ನಾನು ಈಗ ಮಂಗನಂಗೆ ಬಂದಿದ್ದೀನಿ ಇವತ್ತು. ಹಾಯ್ ಹಾಯ್, ಇಲ್ಲಿನಾ ನೀವು? ಹೌದಾ? ಓ, ಎಂತ ಮಲೆನಾಡು, ನಮ್ದು ಮಲೆನಾಡು ರೀತಿಯಾಗಿದೆ. ಮರುವಾಯಿ ಹೇಳ್ತೀವಿ, ಕಪ್ಪೆ ಚುಪ್ಪೆ ಹೇಳ್ತೀವಿ ನೋಡಿ. ಅದು ಡ್ಯಾಡಿ ಹಂಗೆ ಈಗ ಸಾಕಾಯ್ತು ಹೋಗಿ ಬಂದು, ಇನ್ನು ನಾನು ಎಲ್ಲಿ ಹೋಗಲ್ಲ ಅಂತ ಹೇಳಿ. ಈಗ ನೋಡಿದ್ರೆ ಅವ್ರಿಗೆ ಡೈಲಿ ಚಿಕನ್ ಮಂತದ ಹಮೆ ಮಾಡ್ತಾ ಇದ್ದಾರೆ. ಅಲ್ಲಿ ಕಾಣ್ತೀರಿ ನೀವು, ಹಮೆ ಮಾಡಿದ್ರು. ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ಓಕೆ, ಇವತ್ತು ನನ್ನ ಮತ್ತು ನನ್ನ ಹಸ್ಬೆಂಡ್ ಮಾನ್ಸೂನ್ ಡ್ರೈವ್ ನಮ್ದು ಅಲ್ವಾ? ಈ ಟ್ರಾಫಿಕ್ ಅಲ್ಲಿ ಮಂಗಳೂರಲ್ಲಿ ನಮ್ದು ಮಾನ್ಸೂನ್ ಡ್ರೈವ್. ಫುಲ್ಲು ಎಷ್ಟು ಬ್ಲಾಕ್ ಅಂತ ಇಲ್ಲ ಇವತ್ತು. ನಾವು ಇದಕ್ಕೆ ಹೋಗಿದ್ವಿ, ಅದೇ ನಮ್ಮದು ಡಾಕ್ಯುಮೆಂಟ್ಸ್ ಅದೊಂದು ಆಗ್ಲಿಕ್ಕೆ ಉಂಟಲ್ಲ, ಅದೆಲ್ಲ ಕ್ಲಿಯರ್ ಆಯಿತು. ಅದರದೆಲ್ಲ ಸೈನ್ ಎಲ್ಲ ಆಗ್ಲಿಕ್ಕಿತ್ತು. ಅದಕ್ಕೆ ಇಲ್ಲಿ ಬಂದಿದ್ವಿ, ಇದಕ್ಕೆ ಯಾವುದಕ್ಕೆ ಎಂಥದ್ದು, ಸಬ್ ರಿಜಿಸ್ಟರ್ ಆಫೀಸಿಗೆ. ಅದೆಲ್ಲ ಕೆಲಸ ಮುಗಿಸಿ ಇವಾಗ ವಾಪಸ್ ಹೋಗ್ತಾ ಇದ್ವಿ. 1:02 ಆಯಿತು. ಜೋರು ಇವತ್ತು ಫುಲ್ಲು ಮಳೆನೇ, ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗಿದೆ. ಹಾಗೂ ಬರುವಾಗ ಕೂಡ ತುಂಬ ಟ್ರಾಫಿಕ್, ಹೋಗುವಾಗ ಕೂಡ ತುಂಬ ಟ್ರಾಫಿಕ್. ಓ, ಚಳಿ ಕೂಡ ಆಗ್ತಾ ಉಂಟು. ಮನೇಲಿ ಎಲ್ಲರಿದ್ದಾರೆ. ಮನೇಲಿ ಬಿಟ್ಟು ಬಂದಿವಿ. ಪಜ್ಜು ಪಾಪ 2 ವೀಲರಲ್ಲಿ ಹೋಗಿದ್ದಾನಲ್ಲ ಕೊಡ್ಲಿಕ್ಕೆ, ಪೋಸ್ಟ್ ಆಫೀಸಿಗೆ ಹೋಗಿದ್ದಾನೆ ಅವನು. ಓಕೆ, ನಾವು ನೋಡೋಣ, ಮನೆಗೆ ಹೋಗಿ ಮಾತಾಡೋಣ. ಊಟ ಮಾಡೋದಾ? ಸುಮಾರು ಟೈಮ್ ನಂತರ ಅಲ್ಲ ಹೋಟೆಲಲ್ಲಿ ಊಟ. ಇದು ನೆಲ್ಲಿಕಾಯಿ, ಇದರದ್ದು ಉಪ್ಪಿನಕಾಯಿ ಮಾಡಲಿಕ್ಕೆ ಅಂತ. ಹಾಗೆ ಸ್ವಲ್ಪ ಲೈಟ್ ಇದು ಮಾಡಬೇಕು, ಇದರದ್ದು ಅಂದರೆ ಹಸಿ ಹೋಗಬೇಕು. ಅದಕ್ಕೋಸ್ಕರ ಕುದಿಯುವ ನೀರಲ್ಲಿ ಹಾಕಿ ಒಂದು 2 ನಿಮಿಷ ಬಂದ್ ಮಾಡಿ ಇಡೋದು. ಅಂದರೆ ಗ್ಯಾಸ್ ಆಫ್ ಮಾಡಿ, ಗ್ಯಾಸ್ ಆನ್ ಇಟ್ಟಲ್ಲ. ಹಾಗೆ ಇದನ್ನು ಈಗ ಸ್ವಲ್ಪ ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ. ತೊಳೆದು ಇದರಲ್ಲಿ ಹಾಕೋದು. ಮತ್ತೆ ಉಪ್ಪಿನಕಾಯಿ, ನಾಳೆ ಉಪ್ಪಿನಕಾಯಿ ಮಾಡೋದು. ಉಪ್ಪಿನಕಾಯಿಗೆ ಮತ್ತೆ ನಿಮಗೆ ಉಪ್ಪಿನಕಾಯಿ ಬೇಕಾದರೆ ಕೇಳಿ, ಕೊಡ್ತೇನೆ. ಹೌದು, ಮಾಡಿ ಮಾರ್ಲಿಕ್ಕೇನೆ ಇದು ಮಾಡುವುದು. ಈಗ ನೀರು ಕುದಿಯುತ್ತಾ ಬಂತು, ಇದಕ್ಕೆ ಹಾಕಿ ಆಫ್ ಮಾಡುವುದು. ಓಕೆ, ಕಾಫಿ ಆಗ್ತಾ ಉಂಟು ಇವಾಗ. ಲಿವಿ ನಮಗೆ ಕಾಫಿ ಮಾಡಿ ಕೊಟ್ಟಿದ್ದಾನೆ. ಅವನಿಗೆ ನೋಡಿ ಕಟ್ಟಿ ಹಾಕಿದ್ದೀವಿ, ಬ್ಯಾಂಗ ಮಾಡ್ತಾ ಇದ್ದಾನೆ. ಇಡೀ ದಿನ ಗೇಟಿನ ಹೊರಗಡೆ ಓಡ್ತಾನೀಗ. ಅದೊಂದು ಅಭ್ಯಾಸ ಕಲ್ತಿದ್ದಾನೆ. 2-3 ಸಲ ಆಯ್ತು ಇವತ್ತು ಗೇಟಿನ ಹೊರಗಡೆ ಇದ್ದಾನಂತೆ ಅವನು. ಒಬ್ರು ಮತ್ತೆ ಕಾಲ್ ಮಾಡಿ ಹೇಳಿದ್ರು ನಮಗೆ, ಅಮ್ಮ ಎಂತದ ಹೇಳ್ತಾ ಇದ್ದಾರೆ. ನೀವೆಂತ ಹೇಳಿ? ಮೀನು ಬಂದ್ರೆ ಹೇಳಿ ಅಂತ, ಪಣಂಬೂರಲ್ಲಿ ಮೀನು ಬರ್ತಾರೆ ಆದ್ರೆ ಹೇಳಿ ಅಂತ. ನಿನ್ನೆ ಒಬ್ರು ಹೇಳ್ತಾ ಇದ್ರು, ಇನ್ನು ಮೀನು ತರ್ಲಿಕ್ಕಿಲ್ಲ, ಫ್ರಿಜ್ಜಲ್ಲಿ ರಾಶಿ ಹಾಕ್ಲಿಕ್ಕಿಲ್ಲ. ಡ್ಯಾಡಿಗೆ ಜೋರು ಮಾಡ್ತಾ ಇದ್ರು ನಿನ್ನೆ. ಯಾರೋ ಒಬ್ರು ಹೇಳ್ತಾ ಇದ್ರು ಇವತ್ತು ಅವರು ಮೀನು ಉಂಟು ಆಗದಿಂದ ಒಳಗೆ ಕೂಡ ಬಂದಿದ್ದಾರೆ ನಮ್ಮ ಹತ್ರ ಹೇಳಲಿಕ್ಕೆ. ಇಲ್ಲಿ ಮಲ್ಪೆಯಲ್ಲಿ ಮೀನು ಬಂದಿದೆ ಅಂತೆ, ನಾಡ ದೋಣಿಯಲ್ಲಿ ಮೀನು ಬಂದಿದೆ ಅಂತೆ ಅಂತ ಹೇಳಿ. ಮೀನು ಹೇಳ್ತಾರೆ, ತಂದ್ರೆ ತಿನ್ನೋದು ಕೂಡ ಇಲ್ಲ, ಸುಮ್ಮನೆ ತರುದು. ಎಲ್ಲಾದ್ರೂ ಮೀನು ಫ್ರೆಶ್ ಬಂದಿದೆ ಆದ್ರೆ ಹೇಳಿ ಅಮ್ಮನಿಗೆ. ಇರ್ಲಿ ಸ್ವಲ್ಪ ಹೊತ್ತು ಅವ್ರ ಹತ್ರ. ಇಡೀ ದಿನ ಇವತ್ತು ಹೊರಗೆ ಓಡ್ತಾ ಇದ್ದೇನೆ. ಮತ್ತೆ ಎಲ್ಲಿ ಗಾಡಿ ಅಡಿಯಲ್ಲೆಲ್ಲ ಬಿದ್ರೆ ಉಂಟಲ್ಲ, ಇಲ್ಲಿ ಒಟ್ಟಾರೆ ಹೋಗ್ತಾರೆ ಕೆಲವೊಮ್ಮೆ. ಬಿದ್ರೆ ಗತಿನೇ ಮತ್ತೆ. ಹೌದು, ನಮ್ಮ ನೆಂಟರು ಬಂದಿದ್ರು ಚಿಕ್ಕಮಗಳೂರಿಂದ. ಅವರು ನೆಲ್ಲಿಕಾಯಿ ತಂದರು, ತಂದು ಉಪ್ಪಿನಕಾಯಿ ಹಾಕಲಿಕ್ಕೆ ಅಂತ ಹೇಳಿದ್ದಾರೆ. ನಾವು ಈಗ ಉಪ್ಪಿನಕಾಯಿ ಮಾಡ್ತೇವೆ. ಏನಾದರೂ ಬರುವಾಗ ಏನಾದರೂ ತಂದು ತಗೊಂಡು ಬರ್ತಾರೆ ಅವರು. ಒಂದು ತರಕಾರಿಯ, ನೆಲ್ಲಿಕಾಯ ಏನಾದರೂ ಒಂದು ತರದೆ ಬರುವುದಿಲ್ಲ. ಚಿಕ್ಕಮಗಳೂರಿನ ನೆಂಟರು. ನೆಲ್ಲಿಕಾಯಿ ಒಳ್ಳೆಯದುಂಟು, ದೊಡ್ಡ ನೆಲ್ಲಿಕಾಯಿ. ಬಟಾಣಿ ತಂದಿದ್ದಾರೆ, ಅವರೆಕಾಳು ತಂದಿದ್ದಾರೆ, ಮಿರ್ಕಿ
ಇದಕ್ಕೆ ಸಾಂಗ್ ತಂದಿದ್ದಾರೆ. ಚೌಳಿಕಾಯಿ, ಇದು ನೆಲ್ಲಿಕಾಯಿ, ಅದು ಚೌಳಿಕಾಯಿ. ಮತ್ತೆ ಯಾವುದು ಕಾಯಿ? ಮತ್ತು ಯಾವುದು ಕಾಯಿ ಇಲ್ಲ, ಎಲ್ಲ ಕಾಯಿ. ನಾನೀಗ ಬಟಾಣಿ ಸುಳಿತಾ ಇದ್ದೇನೆ. ನೆಂಟರು ಬಂದಿದ್ದರು ಚಿಕ್ಕಮಗಳೂರಿನಿಂದ, ಅವರು ತಂದಿದ್ರು. ಹಾಗೆ ಬಟಾಣಿ ಎಲ್ಲ ಇದು ಆಗಿದೆ, ಒಳ್ಳೆ ಹಣ್ಣಾಗಿದೆ ಇದು. ಯಾಕೆ ಬಟಾಣಿ? ಬಟಾಣಿ ಇದು ಕುರ್ಮಾ ಮಾಡಲಿಕ್ಕೆ. ನಾಳೆ ಕುರ್ಮಾ? ಹಾಂ ಮಾಡ್ತೇನೆ. ಚಪಾತಿ? ಚಪಾತಿ ಮತ್ತು ಕುರ್ಮಾ. ನೀನು ಸೇರು ಸ್ವಲ್ಪ. ನಾನು ಸೇರ್ತೀನಿ ಅಲ್ಲ ತಿನ್ಲಿಕ್ಕೆ. ತಿನ್ಲಿಕ್ಕೆ ಅಲ್ಲ, ಮಾಡಲಿಕ್ಕೆ. ಆಯ್ತು, ಸೇರ್ತೀಯಾ? ಹಾಂ. 8:30ಕ್ಕೆ ಎದ್ದೇಳಿಸಿ ನನಗೆ. ಯಾಕೆ? ತಿನ್ಲಿಕ್ಕೆಯಾ? ಮತ್ತೆಷ್ಟು ಗಂಟೆ? ಹಾಂ, ಮತ್ತೆಷ್ಟು ಗಂಟೆಗೆ ಎದ್ದೇಳಬೇಕು? ನೀನು ಅಷ್ಟು ಗಂಟೆಗೆ ಎದ್ದು ಹೇಳಿದ್ರೆ ಸಾಕು. ನೀನು ಅದರ ಮುಂಚೆ ಹೇಳುದಿಲ್ಲ. ಓಕೆ, ಚಿಕನ್ ಸಂಜೆಗೆ ಸ್ವಲ್ಪ ಚಿಕನ್ ಮಾಡೋಣ ಅಂತ ಹೇಳಿ ಅಮ್ಮ ಮಾಡ್ತಾರೆ, ನಾನು ಮಸಾಲೆ ತೆಗೆದುಕೊಡ್ತಾ ಇದ್ದೀನಿ ಅಷ್ಟೇ. ಅಮ್ಮ ಅಲ್ಲಿ ಕಟ್ಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಎಷ್ಟು ಉಂಟಾ ಚಿಕನ್? 2. ಅಜ್ಜು ಈಗ ಬಂದ, ಒಂದು ಬೆಳಿಗ್ಗೆ ತಿರುಗಾಡ್ಲಿಕ್ಕೆ ಹೋದವ, ಮನೆದ್ದು ಚಿಂತೆನೇ ಇಲ್ಲ ಈ ಹುಡುಗನಿಗೆ, ಈಗ ಬಂದಿದ್ದಾನೆ. ಆಯ್ತಾ ನಿಂದು ಮಾನ್ಸೂನಲ್ಲಿ ಎಲ್ಲ ತಿರುಗಾಟ? ಯಾರಿಗೆಲ್ಲ ಹೊರಗೆ ನೋಡ್ಲಿಕ್ಕೆ ಹೋಗಿದ್ದ ನೀನು? ಹುಡುಗಿನ ಓಡಿ ಬಂದಿದ್ದಾನೆ ಹೋಗಿ ಅಲ್ಲ? ನೋಡಿ ಎಂತೆಂತ ಮಾತಾಡ್ತಾನೆ ನೋಡಿ. ಎಂತದ ಹುಡುಗಿಯರು ಸಿಗ್ಲಿಕ್ಕೆ ಇದ? ಅದು ಮಾರ್ಕೆಟಾ? ಹಾಂ. ನನ್ನ ಮಗ ಬಂದ, ನನ್ನ ಮಗ ಬಂದ, ನನ್ನ ಮಗ. ಗೇಟ್ ಓಪನ್ ಮಾಡಿದ್ದ ನಿಮ್ಮ ಮಗ ವೀಣು. ವೀಣು, ನನ್ನ ಪ್ರೀತಿಯ ಮಗ ಬಂದ, ನನ್ನ ಪ್ರೀತಿಯ ಮಗ ಬಂದ, ನನ್ನ ಪ್ರೀತಿಯ ಮಗ ರಾಯ್, ನನ್ನ ಪ್ರೀತಿಯ ಮಗ ರಾಯ್. ಅಮ್ಮ ನೋಡಿ ಅಂತೆ ಇದು ಮಾಡಿ ಕೊಟ್ರು, ಹಸಿವಾಗಿದೆ ಅಂತ. ಅವನಿಗೆ ರೋಟಿ ಮಾಡಿದ್ರು, ನಂಗೆ ರೋಟಿ ಕೊಡ್ಲಿಲ್ಲ. ನಂಗೆ ರೋಟಿ, ನಂಗೆ ಕೂಡ ಹಸಿವು. ಚರಂಡಿ ಹಾಸ್ಪಿಟಲ್ ಹೊರಗೆ ಚರಂಡಿ. ಅದು ನೀನು ಸಿಕ್ಕಿದ್ದು, ನೆನಪಿಲ್ಲ ನಿಂಗೆ? ಅವನು ಈಗ ತಿಂದದಷ್ಟೇ. ಇವನು ಯಾವಾಗ್ಲೂ ಇದು ಇದಕ್ಕೆ ಕೆಲಸದಿಂದ ಬಂದು ಏನಾದ್ರೂ ಇರುತ್ತಲ್ಲ, ಇವತ್ತು ಏನಿರ್ಲಿಲ್ಲ, ಅದಕ್ಕೆ ಅವ ಏನಿಲ್ವಾ ಅಂತ ಕೇಳ್ತಾ ಇದ್ದ. ಅವನು ಈಗ ಕಾಫಿ ಕುಡಿದು ತಿಂದು ಎಲ್ಲ ಆಗಿದೆ ಒಂದು. ನಾನು ಎನಿಸಿದೆ ಅವನಿಗೆ ಬೇಡ ಇರಬೇಕು, ಅದಕ್ಕೆ ಆಮ್ಲೆಟ್ ಬೇಕು ಅಂತ ಹೇಳಿದ. ಅದಕ್ಕೆ ಆಮ್ಲೆಟ್ ಮಾಡ್ತಾ ಇದ್ದೆ ಅವನಿಗೆ, ಮಂಗನಿಗೆ. ಅವನಿಗೆ ರೊಟ್ಟಿ ಕೊಟ್ಟೆ, ಅದನ್ನು ನೋಡಿ ನನಗೆ ಯಾಕೆ ಇಲ್ಲ ಅಂತ ಹೇಳಿ. ನನಗೆ ಕೂಡ ಬೇಕು. ತಗೋ ನೋಡಿ, ನಂದು ಸ್ಪೆಷಲ್ ಇದರಲ್ಲಿ ಚೀಸ್. ನಿಮ್ಗೆ ಬೇಕಾ? ಹೀಗೆ ಎಲ್ಲಿ ಅದು ಇದು ರೋಟಿ, ಚಿಕನ್ ಮಾಡಿದೆಯಲ್ಲ ಅದಕ್ಕೆ ರೋಟಿ, ಮಿಲೆಟ್ಸ್ ರೋಟಿ. ಇಲ್ಲಿ ಉಂಟು ಅಜ್ಜಿದ್ದು ಚಿಕನ್, ಅಜ್ಜಿ ಮಾಡಿದ್ದು ಚಿಕನ್. ಒಳ್ಳೆ ಒಳ್ಳೆ ಪರಿಮಳ ಬರ್ತಾವ. ಆಹಾ, ಓಹೋ, ರೆಸಿಪಿ ತೋರಿಸ್ಲಿಲ್ಲ ಅಲ್ಲ? ರೆಸಿಪಿ ತೋರಿಸ್ಲಿ, ಇಲ್ಲ ತೋರಿಸೋಣ. ಇವತ್ತು ಬೆಳಿಗ್ಗೆ ನಮಗೆ ನಾಷ್ಟಕ್ಕೆ ಇದು ಚಪಾತಿ ಮತ್ತು ಕುರ್ಮಾ, ಬಟಾಣಿ ಕುರ್ಮಾ. ಹಾಗೆ ಚಪಾತಿ ನಾನು ಮಾಡಿಟ್ಟಿದ್ದೇನೆ. ನೀನು ಬೇಗ ಹೇಳ್ತೀಯ ಅಂತ ನಿನ್ನದು ಸುದ್ದಿಯೇ ಇಲ್ಲ. ಮತ್ತು ಪಜ್ಜೆದ್ದು ಈಗ ಚಪಾತಿ ಫ್ರೈ ಮಾಡಲಿಕ್ಕೆ ಬಂದ. ಮತ್ತು ಈಗ ಒಬ್ಬನಿಗೆ ಟಿಫಿನಿಗೆ ಆಗಬೇಕಲ್ಲ, ಹಾಗೆ ಕಾಬುಲ್ತಿ ಕಡಲೆ ಮತ್ತು ಬೀಟ್ರೂಟ್ ಸಾರು. ಹಾಗೆ ಎಲ್ಲ ರೆಡಿ ಆಯಿತು, ಕಡಿದೆಲ್ಲ ಆಯಿತು. ಈಗ ಇದು ಸಹ ಆಯಿತು, ಇನ್ನು ತಿನ್ನುವುದು.
ಇಷ್ಟು ಬೇಗ ಎಲ್ಲ ತಿಂದು ಊಟ ಮಾಡು ಬೇಗ ಹೋಗ್ಲಿಕ್ಕೆ ಕೆಲಸಕ್ಕೆ. ಟೈಮ್ ಆಯ್ತಾ ನಿಂದು? ಹೋಗುದು 9:39 ಆಯ್ತು ಮಾತ್ರ. 10 o'clock ಹೋಗುದು. ಹೇಗೆ ಉಂಟು? ಉಂಟು. ನಾನು ಹೇಳಿದ್ದು ಮಾಡಲಿಕ್ಕೆ. ಹೌದಾ? ಹಾಂ ವ್ಲಾಗ್ ಅಲ್ಲವಾ ಇದು ನಿನ್ನೆ ರಾತ್ರಿ. ಥ್ಯಾಂಕ್ ಯು. ಯಾರು ಮಾಡಿದ್ದ ಅವ್ರಿಗೆ ಥ್ಯಾಂಕ್ ಯು. ಅದೇ ನಾನು ಹೇಳಿದ್ದಲ್ಲ. ಥ್ಯಾಂಕ್ ಯು. ಓ ಬಿಲ್ಲು ಥ್ಯಾಂಕ್ ಯು ಬಿಲ್ಲು. ಅವರಿಗೆಲ್ಲ ಕೊಡಬೇಡ. ಇಲ್ಲಿ ನೋಡಿ ಇಬ್ಬರು ಒಟ್ಟಿಗೆ ಮಲಗಿದ್ದಾರೆ. ಇದು ಕಾಫಿ ಬೆಡ್ ಮೇಲೆ ಬಿಲ್ಲ ಮಲಗಿದ್ದಾರೆ. ಬಿಲ್ಲನೊಟ್ಟಿಗೆ ಕಾಫಿ. ವಾ 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 ಇಬ್ಬರದ್ದು ನೋಡಿ ಶೇಲೆ. ಮಲಗಿ ಇಬ್ಬರು. ತತಿಕರಿ ಅದು ಕೈ ತತಿಕರ್. ಓಕೆ, ಮಳೆಗೆ ಹೋಗ್ತಾ ಇದ್ದೀವಿ. ನಾನು ಮನೆ ಡ್ರೆಸ್ಸಲ್ಲಿದ್ದೀನಿ ನೋಡಿ. ಅವಸ್ಥೆ ನೋಡಿ. ಅರ್ಜೆಂಟಲ್ಲಿ ಒಂದು ಪಾರ್ಸಲ್ ಇತ್ತು, ಹಾಗೆ ಇವರಿಬ್ರು ಹೋಗ್ತೀನಿ ಅಂತ ಹೇಳಿದ್ರು. ಕಾರ್ ಖಾಲಿ ಉಂಟಲ್ಲ, ನಾನು ಯಾಕೆ ಸುಮ್ಮನೆ ಮನೆಯಲ್ಲಿ ಕೂತ್ಕೊಳ್ಳೋದು? ನಾನು ಕೂಡ ಕೂತ್ಕೊಂಡೆ. ಎಲ್ಲಿ ಹೋಗುವಾಗ ಕೂಡ ಓಡಿ ಹೋಗುದು ನಾನು. ಸಣ್ಣ ಮಕ್ಕಳು ನೋಡಿ ಹಿಂದೆ ಬರ್ತಾರೆ ಹಾಗೆ. ಇಲ್ಲಿ ಪೋಸ್ಟ್ ಆಫೀಸ್ಗೆ ಹೋಗ್ಲಿಕ್ಕೆ ಆದ್ರೂ ಬಂದೆ. ಎಂತ ಗೊತ್ತುಂಟ, ಅದೇ ಅರ್ಜೆಂಟಲ್ಲಿ ಇವಾಗ ಒಂದು 4 ಪೋಸ್ಟ್ ಮಾಡ್ಲಿಕ್ಕಿತ್ತು. ಪೋಸ್ಟ್ ಆಫೀಸಲ್ಲಿ ಸರ್ವರ್ ಪ್ರಾಬ್ಲಮ್ ಆಗಿ ಪೋಸ್ಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ 2-3 ದಿನದಿಂದ. ಅಂದರೆ ಮತ್ತೆ ಟ್ರ್ಯಾಕ್ ಮಾಡಲಿಕ್ಕೂ ಆಗ್ತಾ ಇಲ್ಲ, ಹಾಗೆ ಪ್ರಾಬ್ಲಮ್ ಆಗಿದೆ. ಏನಂತ ಗೊತ್ತಿಲ್ಲ. ಎಷ್ಟು 1 ವಾರ ಆಗ್ತಾ ಬಂತ ಅಂತ ಸರ್ವರ್ ಪ್ರಾಬ್ಲಮ್ ಅಂತ ಹೇಳಿ. ಹಾಗೆ ಸುಮಾರು ಜನರದ್ದು ನಾವು ಕಳಿಸಿದ್ದೀವಿ. ಇವತ್ತು ಬೆಳಿಗ್ಗೆ ಮೈನ್ ಎಲ್ಲಿಂದ ಕಂಕನಿಂದ ಫೋನ್ ಬಂತು. ಅವ್ರು ಹೇಳಿದ್ರು ಇವತ್ತು ತರಬೇಡಿ, ಸರ್ವರ್ ಫುಲ್ ಡೌನ್ ಉಂಟು, ಆಗ್ತಾ ಇಲ್ಲ. ಹೌದು, ಅದೇ ಕಳಿಸಿದ್ದೀವಿ. ಆದ್ರೆ ಟ್ರ್ಯಾಕ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸಿಗುತ್ತೆ ಎಲ್ರಿಗೂ, ಆದ್ರೆ ನಮ್ಗೆ ಅದು ಇದು ಕೊಡ್ಬೇಕಲ್ವಾ, ನಾವು ಕಳಿಸಿದೀವಿ ಅಂತ ಹೇಳಿ. ಅದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಓ, ಇಲ್ಲಿ ಎಲ್ಲ ಮಕ್ಕಳಿದ್ದಾರೆ. ರಾಯ್ ದೂದು ನೋಡ್ದು ಐತೆ. ಓಕೆ, ರಾಯ್ ಇವಾಗ ಹೋಗಿದ್ದಾನೆ ಇಲ್ಲಿ ಪೋಸ್ಟ್ ಆಫೀಸಿಗೆ ಕೊಡ್ಲಿಕ್ಕೆ. ನಾನು ಈಗ ಮಂಗನಂಗೆ ಬಂದಿದ್ದೀನಿ ಇವತ್ತು. ಇಲ್ಲಿ ಸುಮಾರು ಜನ ಮಕ್ಕಳಿದ್ದಾರೆ, ಎಲ್ಲ ಸಬ್ಸ್ಕ್ರೈಬರ್, ನಮ್ಮದು ವ್ಯೂವರ್ಸ್. ಖುಷಿ ಆಯಿತು. ಹಾಯ್ ಹೇಳಿದೆ ಮಕ್ಕಳಿಗೆ. ಆದರೆ ಮಳೆ ಬರ್ತಾ ಉಂಟಲ್ವಾ, ಏನು ಮಾಡಲಿಕ್ಕಾಗಲ್ಲ. ಹಾಗೂ ನಾನು ಕೂಡ ಹಾಗೆ ಒಟ್ಟರಸಿ ಬಂದಿದ್ದೀನಿ. ಅದಕ್ಕೆ ಹೇಳೋದು, ಎಲ್ಲಿ ಹೋಗುವಾಗ ಕೂಡ ನೀಟಾಗಿ ಹೋಗಬೇಕು, ಎಲ್ಲ ಕಡೆ ನಮಗೆ ನೋಡುವವರಿದ್ದಾರೆ ಅಂತ ಹೇಳಿ. ನನಗೆ ನೋಡಿ ನಂದು ಡ್ರೆಸ್ ನೋಡಿ, ನೋಡಿ ಇಲ್ಲಿ ನಿಂತಿದ್ದಾರೆ ಇವರು. ಹಾಯ್ ಹಾಯ್. ಇಲ್ಲಿನಾ ನೀವು? ಹೌದಾ? ಅಮ್ಮನಿಗೆ ಕೇಳಿದ್ದೀನಿ ಹೇಳಿ ಎಲ್ರಿಗೂ, ಆಯ್ತಾ? ಹೌದಾ? ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಓಕೆ, ಬಾಯ್. ಮಳೆ ಬರ್ತಾ ಉಂಟಲ್ಲ, ನೆನಿಬೇಡಿ. ಬಾಯ್. ಪಾಪ ಮಳೆಯಲ್ಲಿ ನೆಂದು ಕೂಡ ಮಾತಾಡ್ಲಿಕ್ಕೆ ಬಂದಿದ್ದಾರೆ. ಥ್ಯಾಂಕ್ ಯು ಮಕ್ಕಳೇ. ಓಕೆ, ಇನ್ನು ನಮ್ಮ ರಾಯ್ ಬರಲಿಲ್ಲ, ಇನ್ನು ಕೂಡ ವೇಟ್ ಮಾಡ್ತಾ ಇದ್ವಿ. ಅಂತ ಮಳೆ ದೇವರೆಲ್ಲ. ಹೌದು. ಈ ಸ್ಕೂಲಿಗೆ ಹೋಗೋ ಟೈಮಲ್ಲಿ, ಕೆಲಸಕ್ಕೆ ಹೋಗೋ ಟೈಮಲ್ಲಿ ಎಲ್ಲ ಮಳೆ ಬರುವುದು ಜಾಸ್ತಿ. ಬಿಡುವಾಗನೇ, ಸ್ಕೂಲ್ ಬಿಡುವಾಗ, ಊಟಕ್ಕೆ ಬಿಡುವಾಗ, ಸಂಜೆ ಇದು ಮಾಡುವಾಗ, ಬೆಳಿಗ್ಗೆ ಹೋಗುವಾಗ. ಇವಾಗ ಜೋರಲ್ಲ, ಮಧ್ಯದಲ್ಲಿ ಇರಲ್ಲ ಅಷ್ಟು. ಅದು ಗೊತ್ತಾಗುತ್ತಾ ಅಂತ? ಅಥವಾ ನಾವು ಬಟ್ಟೆ ನೆನೆ ಹಾಕುವಾಗಲ್ಲ, ಬಟ್ಟೆ ಒಣ ಹಾಕುವಾಗ ಅವಾಗೆಲ್ಲ ಮಳೆ ಜೋರು ಬರೋದು. ಅಂದ್ರೆ ಅದಕ್ಕೆ ಗೊತ್ತಾಗುತ್ತಾ ಅಂತ, ಈಗ ಬರಬೇಕು ಅಂತ ಹೇಳಿ. ನನಗೆ ಅಹಂಕಾರ ನೋಡಿ, ನನಗೆ ಸ್ವಲ್ಪ ಇದು ಕೂಡ ಆಗಿದೆ. ಇಲ್ಲಿ ಮೊನ್ನೆ ನೆನೆದು ಟಾನ್ಸಲ್ ಆಗಿದೆ, ಆದ್ರೂ ಮಳೆಗೆ ಬಂದಿದ್ದೀನಿ. ಒದ್ದೆ ಆದೆ. ಇಲ್ಲಿ ಓಪನ್ ಮಾಡಿದೆಲ್ಲ ಅವಾಗ ನೋಡಿ ಕಾರ್. ಈಗ ವಿನು ನೋಡಿದ್ರೆ ನನಗೆ ಬೈತಾನೆ, ಮಮ್ಮಿ ನಾನು ಕ್ಲೀನ್ ಮಾಡಿದ್ದು ಕಾರ್ ಎಲ್ಲ ಒಳಗೆ ನೀರು ಹಾಕ್ತೀರಾ ನೀವು ಅಂತ ಹೇಳಿ, ಹಾಳಾಗುತ್ತೆ ಅಂತ. ಒರೆಸ್ಬೇಕಿದೆ ಮನೆಗೆ ಹೋಗಿ ಅದನ್ನು. ಬಾಯ್, ಬೇಗ ಹೋಗಿ ಬನ್ನಿ. ಅಮ್ಮ ಎಲ್ಲ ಬ್ಯಾಂಕಿಗೆ ಹೋದ್ರು, ಹಾಗೆ ನಾವೇ ಈಗ ಮನೆಯಲ್ಲಿದ್ದು. ನಾನು ನಿನ್ನೆ ಥರನೇ, ನಾನು ಅಜ್ಜಿ ಇಲ್ಲೆರಟು ಅಷ್ಟೇ. ಈಗ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಲಿಕ್ಕೆ ಉಂಟು. ಮತ್ತೆ ನೋಡು, ಈಗ ಊಟ ಮಾಡೋದು ಹೋಗಿ. ಇವಾಗ ನಾವು ಇದಕ್ಕೆ ಹೋದ್ವಲ್ಲ, ಯಾವುದಕ್ಕೆ, ಪೋಸ್ಟ್ ಆಫೀಸಿಗೆ ಹೋಗಿ ಮನೆಗೆ ಹೋಗಿ ತಕ್ಷಣ ಬ್ಯಾಂಕಿಗೆ ಹೋಗ್ಬೇಕಂತ ಆಯಿತು, ಕಾಲ್ ಬಂತು. ಹಾಗೆ ಮತ್ತೆ ನೋಡಿ ಹೊರಟು ಬ್ಯಾಂಕಿಗೆ ಹೋಗ್ತಾ ಇದೀವಿ. ನೋಡಿ ಹೆಂಗಸರು ಹೊರಟದ್ದು ಲೇಟ್ ಅಂತ ಹೇಳಿದ್ರಲ್ಲ, ನೋಡಿ ಎಷ್ಟು ಬೇಗ. ನೀವು ಕ್ಯಾಮ್ರಾ ಬಂದ್ ಮಾಡಿ ಓಪನ್ ಮಾಡುವಾಗ ನಾನು ರೆಡಿಯಾಗಿ ಕೂತಿದ್ದೀನಿ ನೋಡಿ ಕಾರಲ್ಲಿ. ನೋಡಿದ್ರಾ?
ಹಾ ಅದ್ರ ಮಧ್ಯದಲ್ಲಿ ಎಷ್ಟು ಟೈಮ್ ಹೋಯ್ತು ಅಂತ ಅವ್ರಿಗೆ ಗೊತ್ತಿಲ್ಲ. ಎಂತ ಟೈಮ್ ಇದೆ ಎಷ್ಟು. ಈಗ ಬ್ಯಾಂಕಿಗೆ ಹೋಗ್ತಾ ಇದ್ವಿ, ನಮ್ಮದು ಕೆಲವು ಕೆಲಸ ಉಂಟು ಬ್ಯಾಂಕಲ್ಲಿ. ನಮ್ದು ತುಂಬಾ ಟೈಮ್ ಟೆನ್ಷನ್ ಇತ್ತು ಅದು. ಒಂದು ಅದೊಂದು clear ದೊಡ್ಡ ಟೆನ್ಷನ್ ಇತ್ತು, ಅದೊಂದು ಕ್ಲಿಯರ್ ಆಯಿತು ಫುಲ್ಲು. ಹಾಗೂ ಮತ್ತು ಇನ್ನೊಂದೇನೆಂದರೆ ಕೆಲವು ಲೋನ್ಸ್ ಎಲ್ಲ ಉಂಟಲ್ಲ, ಕೆಲವು ಕ್ಲೋಸ್ ಮಾಡಲಿಕ್ಕೆ ಉಂಟು ನಮಗೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಹೀಗೆ ಮನೆಗೋಸ್ಕರ ಸುಮಾರು ಲೋನ್ ಎಲ್ಲ ತೆಗೆದಿದ್ವಿ ನಾವು, ಅಲ್ಲಲ್ಲಿ ಅಂತ ಹೇಳಿ ಒಂದೊಂದಾಗಿ ಸ್ವಲ್ಪ ಸ್ವಲ್ಪ ತೀರಿಸ್ತಾ ಎಲ್ಲ ಮಾಡ್ತಾ ಬರ್ತಾ ಇದ್ದೀವಿ. ಒಂದು ಸೈಡಿಂದ ಮನೆ ಕೂಡ ಸರಿ ಮಾಡ್ತಾ ಬರಬೇಕು. ಇದೆಲ್ಲ ಕೆಲಸ ಆಗ್ತಾ ಉಂಟು ನಮ್ಮದು ಅಲ್ವಾ. ಹೌದು. ಓ ಎಂಥ ಮಲೆನಾಡು ನಮ್ಮದು, ಮಲೆನಾಡು ರೀತಿಯಾಗಿದೆ ನಮ್ಮದು ಮುಡಿಪು ಅಂದರೆ. ಎಂಥ ಮಿಸ್ಟ್ ನಿಮಗೆ ನಾನು ಕ್ಯಾಮ್ರಾದಲ್ಲಿ ತೋರಿಸ್ಲಿಕ್ಕೆ ಆಗಲ್ಲ, ಅದು ಫೀಲ್ ಮಾಡ್ಬೇಕು. ಫೀಲ್ ಮಾಡಬೇಕಷ್ಟೇ. ದೇವರೇ, ಇದು ನಿಮಗೆ ಕಾಣೋದಿಲ್ಲ ಇಲ್ಲಿ ಇದರಲ್ಲಿ, ಆದರೆ ನಾನು ಆಗ ಸ್ವಲ್ಪ ಇದ್ದಿದ್ದರೆ ಕಾಣ್ತಿತ್ತು. ಎಲ್ಲ ಫುಲ್ಲು ಮಿಸ್ಟ್ ಇರುತ್ತೆ ಇಲ್ಲಿ, ತುಂಬ ಮಂಜು ಕವಿದು ಫೀಲ್ ಮಾಡಬೇಕು. ಟೂ ವೀಲರಲ್ಲಿ ಹೋಗ್ಬೇಕೀಗ, ಒಳ್ಳೇದಾಗುತ್ತೆ. ಆಯ್ತು, ಮತ್ತೆ ಮಲಗಬೇಕು. ಅದೌದು, ನೋಡಿ ಹೇಗಿದೆ ನೋಡಿ, ಇದರಲ್ಲಿ ಗೊತ್ತಾಗೋದಿಲ್ಲ. ನಾವು ಟೂ ವೀಲರ್ ಅಲ್ಲಿ ಹೋಗೋದು ಎಷ್ಟು ಟೈಮ್ ಆಯ್ತಲ್ಲ, ಎಷ್ಟು ವರ್ಷ ಆಯ್ತು. ನಾನು ಮೊನ್ನೆ ಹೇಳಿದೆ ನಿಮಗೆ ಟೂ ವೀಲರಲ್ಲಿ ಹೋಗಿ ಬರೋಣ ಅಂತ. ತುಂಬಾ ವರ್ಷ ಆಯ್ತು. ಈಗ ಕಾರು ಬಂದ್ಮೇಲೆ ಕಾರೇ ಆಯ್ತು. ಆ ಟೂ ವೀಲರಲ್ಲಿ ಹೋಗುವ ಮಜಾನೇ ಬೇರೆ, ಆದರೆ ನನಗೆ ಸ್ವಲ್ಪ ಇದು ಹೆದರಿಕೆ, ನನಗೆ ಅದು ಫೋಬಿಯಾ ಅಂತ ಹೇಳ್ತಾರಲ್ಲ, ಹಾಗೆ ಉಂಟು ನನಗೆ ಸ್ವಲ್ಪ ಟೂ ವೀಲರಲ್ಲಿ. ನೋಡಿ, ನಾನು ಇವ್ರ ಹತ್ರ ಬಿಟ್ಟು ಮಕ್ಕಳ ಹತ್ರ ಕೂಡ ಟೂ ವೀಲರಲ್ಲಿ ಇನ್ನೂ ಕೂಡ ಕೂತ್ಕೊಳ್ಳಲಿಲ್ಲ. ಇವರು ಒಬ್ಬರ ಹತ್ರ ಮಾತ್ರ ಕೂತ್ಕೊಳ್ಳೋದು ನಾನು. ಚೆನ್ನಾಗಿ ಎಲ್ಲರನ್ನು ಕರ್ಕೊಂಡು, ನನ್ನ ಮಕ್ಕಳು ಹೇಳೋದು, ಎಲ್ಲರನ್ನು ನಾವು ಕರ್ಕೊಂಡು ಹೋಗಿದ್ದೀವಿ ಮಮ್ಮಿ, ನೀವು ಕೂತ್ಕೊಳ್ಳಿಲ್ಲ ಇನ್ನು ಅಂತ ಹೇಳಿ. ಎಲ್ಲಾದರೂ ಒಳ್ಳೆ ಮಿಸ್ಟ್ ಕಂಡ್ರೆ ನಾನು ತೋರಿಸ್ತೇನೆ ನಿಮಗೆ, ಇದರಲ್ಲಿ ಗೊತ್ತಾಗೋದಿಲ್ಲ ನಿಮಗೆ. ಎಷ್ಟು ಮಂಜು ನೋಡಿ. ಇವಾಗ ಮನೆ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋದು. ಊಟ ಎಲ್ಲ ಆಯಿತು ನಮ್ಮದು. ಈಗ ಗುಡಿಸಿ ಮೇಲೆ ಎಲ್ಲ ಕ್ಲೀನ್ ಮಾಡಿ ಒರೆಸಿ ಎಲ್ಲ ಹಿಡಿದು. ಅಮ್ಮ ಹೇಳಿದರು ಮಾಡಬೇಡ, ಬಂದು ಮಾಡುವ ಅಂತ. ಆದರೆ ಅವರು ಬರುವಾಗ ಲೇಟ್ ಆಗ್ತದೆ, ಮತ್ತು ಅವರಿಗೆ ಕೂಡ ಇದಾಗ್ತದಲ್ಲ, ಟಯರ್ಡ್ ಆಗ್ತದಲ್ಲ, ಅದಕ್ಕೆ ನಾನೇ ಮಾಡಿ ಬಿಡ್ತೀನಿ ಅಂತ ಸ್ವಲ್ಪ ಮೇಲೆ ಮಾಡೋದೀಗ. ಜೋರಂದ್ರೆ ಜೋರು ಹಸಿ ಹೋಗ್ತಾ ಇತ್ತು. ಅಂದರೆ ನಾವು ಮಧ್ಯಾಹ್ನ ತಿನ್ನಲಿಲ್ಲಲ್ಲ ಏನು ಕೂಡ. ಬೆಳಿಗ್ಗೆ ನಾನು 2 ಚಪಾತಿ ತಿಂದಿದ್ದೆ ಅಷ್ಟೇ. ಹಾಗೆ ಶವರ್ಮ ತಿನ್ನೋಣ ಅಂತೇಳಿ ನಿಲ್ಲಿಸಿದ್ದು. ನನ್ನ ಹಸ್ಬೆಂಡ್ ಅಲ್ಲಿ ಹೋಗಿದ್ದಾರೆ ಮಕ್ಕಳಿಗೆ ಏನಾದರೂ ಉಂಟ ತಗೊಂಡು ಬರಲಿಕ್ಕೆ ಅಂತ ಹೇಳಿ, ಪಪ್ಸ್ ಅದಿದು. ನಾವಿಲ್ಲಿ ಮುಂದ್ಗಡೆ ಅಮೃತ, ನಿಸರ್ಗ ಅಮೃತ ಅಂತ ಉಂಟು, ಅಲ್ಲಿ 2 ಶವರ್ಮ ಹಾಗೂ ಕಾಫಿ ತಗೊಂಡು. ಕಾಫಿ ಬಂತು, ಕಾಫಿ ಚೆನ್ನಾಗಿದೆ ಮಾತ್ರ, ಸೂಪರ್ ಇದು. ಮಳೆಗಾಲಕ್ಕೆ ಬಿಸಿ ಬಿಸಿ ಕಾಫಿ ಖುಷಿ ಆಗುತ್ತೆ, ಸೂಪರ್ ಆಗುತ್ತೆ. ನನ್ನ ಹಸ್ಬೆಂಡ್ ಮೀನು ತರ್ಲಿಕ್ಕೆ ಹೋದ್ರು. ಅಲ್ಲಿ ಬರುವಾಗ ಮೀನು ತೇಡೆ ಹಾಗೂ ಇದಿತ್ತಂತೆ, ಎಂತ ಹೇಳ್ತಾರೆ, ಮರುವಾಯಿ ಹೇಳ್ತೀವಿ, ಕಪ್ಪೆ ಚುಪ್ಪಿ ಹೇಳ್ತೀವಿ ನೋಡಿ, ಅದನ್ನು ತಗೊಂಡು ಬರ್ಲಿಕ್ಕೆ ಹೋಗಿದ್ದಾರೆ. ಓಕೆ, ಮೀನು ಕೂಡ ತಗೊಂಡಾಯ್ತು, ಶವರ್ಮ ತಿಂದ್ವಿ. ಆಮೇಲೆ ಮಕ್ಕಳಿಗೆ ನೋಡಿ ಅಲ್ಲಿ ಹಿಂದ್ಗಡೆ ಸ್ವಲ್ಪ ಚಿಕನ್ ಸಮೋಸ ಮತ್ತೆ ಎಂತ ವೆಜ್ ಬೊಂಡನ, ಆಲೂ ಬೊಂಡ ತಗೊಂಡ್ವಿ. ಹಾಗೂ ಇದು ಎಂತ ಗೊತ್ತುಂಟ, ಶರ್ಮ ಓಕೆ ಅಷ್ಟು ಏನು ಇದಿರಲಿಲ್ಲ. ಅದ್ರ ಪಕ್ಕದಲ್ಲಿ ಒಂದಿತ್ತ ಅವತ್ತಿಂದಿತ್ತು, ತುಂಬ ಚೆನ್ನಾಗಿತ್ತು, ಮೆಲ್ಲ. ಮತ್ತೆ ಮೀನು ಕೂಡ ಸಿಕ್ತು, ಮೀನು ಕೂಡ ತಗೊಂಡ್ವಿ. ಅಮ್ಮನಿಗೆ ಫೋನ್ ಮಾಡಿ ಹೇಳಿ ಕೂಡ ಆಯಿತು, ಅಮ್ಮ ಮೀನು ತಗೊಂಡಿದ್ದೀವಿ, ಮಸಾಲ ರೆಡಿ ಮಾಡಿ ಅಂತ ಹೇಳಿ. ಅವರಿಗೆ ತೇಡೆ ಉಂಟು ನೋಡಿ, ತೇಡೆ ಮೀನೆಂದರೆ ತುಂಬ ಇಷ್ಟ. ಕ್ಯಾಟ್ ಫಿಶ್ ಹೇಳ್ತೀವಿ ನೋಡಿ, ಅದು ಸಮುದ್ರದ್ದು ನೋಡಿ. ತುಂಬ ಬಂದಿದೆ ಮೀನು ಅಂತಲ್ಲ, ಫುಲ್ ಎಲ್ಲ ಕಡೆ ಮೀನು ಉಂಟು. ಸೋಲ್ ಫಿಶ್ ಎಲ್ಲ ತುಂಬ ಉಂಟು ಮೀನು. ನಮ್ಮದು ಇನ್ನೊಂದು ಫ್ರಿಜ್, ಒಳಗಡೆದು ಫ್ರಿಜ್ ಉಂಟು ನೋಡಿ, ಅದು ಸ್ವಲ್ಪ ಪ್ರಾಬ್ಲಮ್ ಬಂದಿದೆ, ಎಂತ ಗೊತ್ತಿಲ್ಲ. ಅದು ಈಗ ಎರಡು ಮದರ್ ಇದಾಗಿದೆ, ಅದು ಇರುವೆ ಹೋಗಿ ಮದರ್ ಬೋರ್ಡ್ ಇದಾಗಿದೆ ಅಂತೆ. ಅದಕ್ಕೆ ಈಗ 9,000 ಖರ್ಚು ಉಂಟು ಅಲ್ಲ.
ಅದನ್ನೀಗ 2 ದಿನದಲ್ಲಿ ಅದರದ್ದು ಎಲ್ಲ ಬರುತ್ತೆ, ಆಮೇಲೆ ಸರಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೆಚ್ಚಾಗಿ ನಾವು ಮೀನೆಲ್ಲ ಅದರಲ್ಲಿ ಇಡೋದಲ್ವಾ. ಮತ್ತು ಈ ಸೈಡ್ ಫ್ರಿಜ್ಜಲ್ಲಿ ಈಗ ಅದು ಸೈಡ್ ತೆಗೆದೆಲ್ಲ ಈ ಸೈಡ್ ಇಟ್ಟಿದ್ದೀನಿ. ಈ ಸೈಡ್ ಫ್ರಿಜ್ಜಲ್ಲಿ ಹೆಚ್ಚಾಗಿ ಏನು ಮೀನು ಅದೆಲ್ಲ ಇಡುವುದಿಲ್ಲ, ನಾವು ಬೇರೆ ಐಟಮ್ಸ್ ಎಲ್ಲ ಇಡೋದು. ಹಾಗೆ ಈಗ ಮೀನು ತಂದು ಸ್ಟಾಕ್ ಮಾಡಲಿಕ್ಕೂ ಆಗಲ್ಲ, ಫ್ರೆಶ್ ತಿಂದರೆ ಆಯಿತು ಅಂತೇಳಿ ಎನಿಸಿದ್ದೀವಿ. ಅದೇ ಒಳ್ಳೇದಲ್ವಾ. ಈಗ ಸದ್ಯಕ್ಕೆ ಮೀನು ಸಿಗ್ತಾ ಇರಲಿಲ್ಲ, ಈಗ ಸ್ವಲ್ಪ ಮೀನು ಬಂದಿದ ಅಂತ ನೋಡಬೇಕು ಏನಂತ ಹೇಳಿ. ಶೀತ ಆಗಿದೆ ಸ್ವಲ್ಪ ನನಗೆ. ಇನ್ನು ಮನೆಗೆ ಹೋಗೋದು, ಸುಮಾರು ಕೆಲಸ ಉಂಟು ಮನೆಗೆ ಹೋಗಿ. ಇವರದ್ದು ಪ್ಯಾಕಿಂಗ್ ಎಲ್ಲ ಉಂಟಾ ಅಂತ ಇವರಿಗೆಲ್ಲ ಕಳಿಸ್ಕೊಡ್ಲಿಕ್ಕೆ, ಅದು ಕೂಡ ಉಂಟು ಕೆಲಸ. ಓಕೆ, ನಾನೀಗ ತೇಡೆ ಮೀನು ಹೇಳ್ತಾರೆ ಅಂದರೆ ಅದಕ್ಕೆ ಎಂತ ಕನ್ನಡ ಎಂತ ಹೇಳೋದು ಗೊತ್ತಿಲ್ಲ ನನಗೆ. ಅದು ಅಲ್ಲಿ ಮಾರ್ಕೆಟಲ್ಲಿ ಉಂಟು, ಮಸಾಲ ನಾವು ತೆಗೀತಾ ಇದ್ದೇವೆ. ಹಾಗೆ ತೇಡೆ ಇನ್ನು ಬರಬೇಕಷ್ಟೇ. ಈಗ ಹೇಳ್ತಾರೆ ಅಲ್ಲ, ಮೀನು ಇದರಲ್ಲಿ ಉಂಟು, ಮಸಾಲ ತೆಗೆಯೋಣ ಎಂಥದ ಒಂದು ಗಾದೆ ಉಂಟು. ಹೌದು. ಹಾಗೆ ಮೀನು ಬರಬೇಕಷ್ಟೇ. ಈಗ ಮಸಾಲ ತೆಗೆದು ರೆಡಿ ಮಾಡಿ ಇಡುವುದು, ಮತ್ತೆ ಬಂದ ನಂತರ ಬೇಗನೆ ಮಾಡಿ ಮತ್ತೆ ಕತ್ತಲಾಗ್ತದಲ್ಲ, ಅದಕ್ಕೋಸ್ಕರ ಫ್ರೈ ಮಾಡಲ್ಲ, ಅದನ್ನು ಸಾಂಬಾರೇ ಮಾಡೋದು. ಸಾರು ಇದು ಪುಳಿ ಮುಂಚಿ ಮಾಡೋದು. ತೇಡೆ ಮೀನು ತಕ್ಕೊಂಡಿದ್ದಾರೆ ಅಂತೆ, ಹಾಗೆ ಮಸಾಲ ತೆಗೆಯಿರಿ ಅಂತ ಹೇಳಿದರು. ಹಾಗೆ ಮಸಾಲ ತೆಗೆದು ಕಡ್ದೆಲ್ಲ ಇಡುವುದು. ಓಕೆ, ಮನೆಗೆ ಬಂದ್ವಿ. ನಾವು ಮನೆಗೆ ಬಂದ್ವಿ, ನಮ್ಮ ಮನೆಗೆ. ಎಂತ ಇದು, ಎಂತ ನಾಯಿಗಳ ಸಂತೆ. ನೋಡಿ, ಎಂತ ಸಂತೆ, ಎಲ್ಲಿ ಹೋಗಿದ್ದು ನೀವು ಅಂತ. ಓಕೆ, ಮನೆಗೆ ಬಂದಾಯ್ತು. ಇವಾಗ ಮಕ್ಕಳಿಗೆ ತಿಂಡಿ ತಗೊಂಡು ಬಂದಿದ್ದೀವಿ. ತಗೊಳ್ಳಿ ಮಕ್ಕಳೇ, ನಿಮ್ಮ ಬಾಯಿಗೆ ಕಳೆ. ಬಿಡ್ರ ಚಿಕನ್ ಸಮೋಸ. ದೊಡ್ಡ ಸಮೋಸ ಇರಲಿಲ್ಲ, ದೊಡ್ಡ ಸಮೋಸ ಇರ್ಲಿಲ್ಲ ಅಲ್ಲಿ. ನಿಮಗೆ ಬೇಡ ಅದೇ ಬಿಡು, ಅಲ್ಲಿ ನಾನು ದೊಡ್ಡ ಸಮೋಸ ಕೊಡ್ತೀನಿ, ಅದು ಬಿಡು. ಅವನಿಗೆ ಅದು ದೊಡ್ಡ ಸಮೋಸ ತುಂಬಾ ಇಷ್ಟ. ಇಷ್ಟು ದೊಡ್ಡ ಉಂಟು ನೋಡಿ. ಅದಲ್ಲ, ಇನ್ನೊಂದು ಅದಲ್ಲ, ಅವನಿಗೆ ಅದು ವೆಜ್ ದೊಡ್ಡ ಸಮೋಸ ಇರುತ್ತೆ ನೋಡಿ, ಅದು ಇಷ್ಟ. ಅದು ನಾಡಿದ್ದು ನಿನ್ಗೆ ತೆಗೆದುಕೊಡು ಆಯ್ತಾ. ಪಾಪ ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದಾನೆ ಮನೆ ಬರುವಾಗ. ನೀನ್ ಮಾಡಿದ್ಯಾ ಹೆಲ್ಪ್ ಅವನಿಗೆ? ಇಲ್ಲ ಅಲ್ಲ, ಡ್ಯಾಡಿ ಹಂಗೆ ಈಗ ಸಾಕಾಯ್ತು ಹೋಗಿ ಬಂದು, ಇನ್ನು ನಾನು ಇಲ್ಲಿ ಹೋಗಲ್ಲ ಅಂತ ಹೇಳಿದವ್ರು ಎಲ್ಲಿ ಹೋದ್ರು? ಕೆಲಸ ಅವರ ಕೆಲಸಕ್ಕೆ 100 ಸಲ ಬೇಕಿದ್ರೆ ಓಡಾಡ್ತಾರೆ. ನಮ್ಮ ಕೆಲಸ ಹೇಳುವಾಗ ಈಗ ಹೇಳುದು ಅವರು. ಚಿಕನ್ ಸಮೋಸ ಅದು ಬೇಡ ಆದ್ರೆ ಈ ತಗೊಳ್ಳಿ, ಎಂತ ಆಲೂ ಬೋಂಡ, ಬಟಾಟೆ ಬೆಂಡ ಅಲ್ಲ, ಅಲ್ಲ ಇದು ಸಮೋಸ ಚೆನ್ನಾಗಿದೆ. ತಿಂದು ನೋಡಿ, ಅದು ರಾಯ್ದು ನೋಡಿ, ಅಲ್ಲಿ ಉಂಟು. ಒಳ್ಳೆದುಂಟಾ? ಅವರಿಗೆ ಹೋಗುದಿಲ್ಲ ಅದೆಲ್ಲ ಒಳಗೆ. ಚರ್ಬಿ ಅವರಿಗೆ. ಈಗ ಚಿಕನ್ ತಿಂತಾರೆ, ಮೊದಲು ತಿಂತಾನೆ ಇರಲಿಲ್ಲ ಅವರು. ನಮ್ಮ ಅಪ್ಪಂದು ಗಮ್ಮತ್ ಇತ್ತಲ್ಲ ಮೊದಲು ನಮ್ಗೆ ಕೇಳ್ತಾ ಇದ್ರು, ನಾವು ಹೀಗೆ ಇರುವಾಗ ಅಲ್ಲಿ ಫಸ್ಟ್ ಇರುವಾಗ ಗೊತ್ತುಂಟಲ್ಲ, ಚಿಕನ್ ಯಾವಾಗ್ಲೂ ತಿನ್ಬಾರ್ದು, ಡೈಲಿ ತಿನ್ಬಾರ್ದು, ಅದಕ್ಕೆ ಇದಾಗ್ತಾರೆ ಅದಾಗ್ತಾರೆ, ಹಾಗೆ ಯಾವಾಗ್ಲೂ ಬಾಯ್ತಿದ್ರು. ಎಂತ ಹೇಳಿದ್ರು ಹಾಗೆ. ನಿಮ್ಗೆ ಎಂತ ಮಟನ್ ಡೈಲಿ ತಿನ್ಬಾರ್ದು, ಅದ್ರಲ್ಲಿ ಕೊಲೆಸ್ಟ್ರಾಲ್ ಬರುತ್ತೆ, ಅದು ನಿಮಗೆ ಎಂತ ಬಂಗಡೆ ಬಂಗಡೆ ತಿನ್ಬಾರ್ದು, ಅದು ನಂಜು, ಅದು ಇದು ಹಾಗೆ ಹೇಳುದು. ಈಗ ನೋಡಿದ್ರೆ ಅವ್ರಿಗೆ ಡೈಲಿ ಚಿಕನ್ ನೈಟಿಗೆ, ಇಲ್ಲದ್ರೆ ಆಗೋದಿಲ್ಲ ಅವರಿಗೆ. ಹಾಗೆ ಅವರು ಫಸ್ಟ್ ಒಂದು ಪೀಸ್ ತಿಂತಾರೆ, ಉಪ್ಪು ನೋಡ್ಲಿಕ್ಕೆ ಉಂಟು ಅವರಿಗೆ, ಫಸ್ಟ್ ಟೇಸ್ಟ್ ನೋಡ್ಲಿಕ್ಕೆ ಉಂಟು, ಅದು ತಿಂತಾರೆ. ಮತ್ತೆ ಒಂದು ದೊಡ್ಡ ಇದನ್ನು ತರ್ತಾರೆ ಅವ್ರಿಗೆ 4 ಪೀಸ್ ಹಾಕ್ಲಿಕ್ಕೆ. ಈಗ ಚಿಕನ್ ಇಲ್ಲದೆ ಹೋಗುದೇ ಇಲ್ಲ ಅವರಿಗೆ. ಏನು ಮಾಡಿದ್ರು ಒಂದು ಸಲಕ್ಕೆ ಅವರಿಗೆ ಜಗಳ ಆಯ್ತು. ಹೌದಾ? ಓಕೆ, ಈಗ ಮರವಾಯಿ ತೊಗೊಂಡು ಬಂದಿದ್ದೀವಿ. ಮರವಾಯಿಗೆ ಸ್ವಲ್ಪ ಮಸಾಲ ತೆಗೆಯೋಣ ಅಂತ ಹೇಳಿ, ಆಮೇಲೆ ಉಳಿದದ ಕೆಲಸ ಅಂದರೆ ಅಮ್ಮ ತೆಗಿತಾರೆ, ಆದರೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತೇಳಿ ನಾನು ಮಾಡ್ತಾ ಇದ್ದೀನಿ ಅಷ್ಟೇ, ಅಂದರೆ ಅವರೇ ಮಾಡ್ತಾರೆ.
ತೇಡೆ ಮೀನಿದು ಮೊದಲೇ ತೆಗೆದಿಟ್ಟಿದ್ದಾರೆ, ಅದು ಅವ್ರದ್ದು ಫೇವ್ರೇಟ್ ಅಲ್ವಾ, ಅದೆಲ್ಲ ತೆಗೆದು ರೆಡಿ ಮಾಡಿಟ್ಟಿದ್ದಾರೆ ತೇಡೆ ಮೀನು. ಅದು ಇವತ್ತು ಈಗ ಮಾಡಿ ತಿನ್ನದೇ ಅವರಿಗೆ ಸಮಾಧಾನನೇ ಇಲ್ಲ. ಅವರ ಫೇವ್ರೇಟ್ ಎಲ್ಲ ಮೀನಲ್ಲಿ ತೇಡೆ ಮೀನು ಅವರದ್ದು ತುಂಬ ಫೇವ್ರೇಟ್, ತುಂಬ ಇಷ್ಟ ಅವರಿಗೆ ತೇಡೆ ಮೀನಂದರೆ. ಹಾಂ, ಅದು ನಾನು ಅಲ್ಲಿ ಕಾಲ್ ಮಾಡಿದ್ದೆ, ಇಲ್ಲಿ ಮಸಾಲ ರೆಡಿ ಮಾಡಿದಾರಾ ಅಂತ. ಓಕೆ, ಈ ಮರ್ವಾಯಿ ನನ್ನ ಹಸ್ಬೆಂಡಿಗೆ ಇಷ್ಟ, ಸುಕ್ಕ. ಮಸಾಲೆ ರೆಡಿ ಆಯಿತು. ಮರ್ವಾಯಿ ಹೀಟಾ ಅಮ್ಮ? ಮರ್ವಾಯಿ ಹೀಟಾ? ಗ್ಯಾಸ್ಟ್ರಿಕ್ ಅಲ್ಲ ಸ್ವಲ್ಪ ಅದು. ಇದು ಹೀಟ್ ಅಂತ ಹೇಳುವಾಗ ನನಗೆ ನೆನಪಾಯ್ತು, ಯಾವಾಗಲೂ ಕೇಳ್ತಾ ಇದ್ದಾರೆ ಇದು ಈಗ ಮಸಾಲ ತುಂಬಲಿಕ್ಕೆ ಉಂಟು. ಬಾಟ್ಲಿಯಲ್ಲಿ ಉಂಟಮ್ಮ ಇದರದ್ದು? ಕಾಣದೇ ಇಲ್ಲ ಅದು. ನಿನ್ನೆ ಕೂಡ ನನಗೆ ಬೇಕಿತ್ತು, ಅದಕ್ಕೆ ಮತ್ತೆ ನಾನೇ ಅವನಿಗೆ ಕೂಡ ಇಲ್ಲಿ ಬಿದ್ದಿದೆ, ರಾಯ್ಗೆ ಕೂಡ ನಿನ್ನೆಯಿಂದ ಕೇಳ್ತಾ ಇದ್ದೀವಿ, ಸಿಗ್ಲೇ ಇಲ್ಲ. ನನಗೆ ಇದು ತುಂಬಿಸಿಡ್ತೀನಿ, ಅದಕ್ಕೆ ತೆಗೆದು ನಾನು. ಇದು ಸುಮಾರು ಜನ ನೀವು ಕೇಳ್ತಾ ಇರ್ತೀರಲ್ವಾ, ಹೀಟ್ ಈಗ ಮಳೆಗಾಲದಲ್ಲೂ ಆದರೂ ಹೀಟ್ ಆಗುತ್ತೆ ಬಾಡಿ. ಅಂದರೆ ಒಂಥರ ಹೀಟ್ ಅಂದರೆ ಬೇರೆ ರೀತಿ ಇರುತ್ತೆ. ಈಗ ಸೆಕೆಗೆ ಹೀಟ್ ಆಗೋದು ಬೇರೆ, ಹಾಗೂ ನಾವು ತಿಂದ ಫುಡ್ಡಿಂದ ಹೀಟ್ ಆಗೋದು, ಉಷ್ಣ ಆಗೋದು ಅದು ಬೇರೆನೆ. ಅದು ನೀವು ಮಳೆಗಾಲ ಇರಲಿ ಚಳಿಗಾಲ ಇರಲಿ ಅದು ಉಷ್ಣ ಆಗೋದು ಆಗುತ್ತೆ. ಅದಕ್ಕೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಬಾಡಿ ಹೀಟ್ ಆಗುತ್ತೆ, ಉರಿ ಮೂತ್ರ ಬರುತ್ತೆ ಕೆಲವರಿಗೆ ಬಾಡಿ ಹೀಟಿಂದ. ನೀರು ಕಮ್ಮಿ ಕುಡಿದ್ರೂ ನೀವು ಹಾಗೆ ಆಗುತ್ತೆ. ಹಾಗೂ ಚಿಕನ್ ಜಾಸ್ತಿ ತಿನ್ನುವವರು, ನಾನ್ ವೆಜ್ ತಿನ್ನುವವರು, ಮತ್ತು ಕೆಲವು ಫುಡ್ಡಿಂದ ಕೂಡ ಉಷ್ಣ ಜಾಸ್ತಿ ಆಗುತ್ತೆ. ಹಾಗಾಗಿ ಸುಮಾರು ಜನ ನೀವು ಕೇಳ್ತಾ ಇದ್ರಿ ನೀವು ಏನು ಮಾಡ್ತೀರಾ ಅಂತ ಹೇಳಿ. ಮೊದಲು ಕೂಡ ನಿಮಗೆ ತೋರಿಸಿದ್ದೀನಿ. ನಾವು ಹೆಚ್ಚಾಗಿ ಈ ಸೈಡ್ ಮಂಗಳೂರು ಸೈಡ್ ಎಲ್ಲ ಈಂದು ಹುಡಿ ಅಂತ ಹೇಳಿ, ಈಗ ಅದು ಎಲ್ಲ ಕಡೆ ಫೇಮಸ್ ಆಗಿದೆ. ನಾನು ಅವತ್ತು ತೋರಿಸಿದ ಮೇಲೆ ಎಲ್ಲರಿಗೂ ಗೊತ್ತಾಗಿದೆ. ಆದರೆ ಮೊದಲೆಲ್ಲ ಗೊತ್ತಿರಲಿಲ್ಲ ಆ ಸೈಡ್ ಅವರಿಗೆ. ಈಂದು ಹುಡಿ ಅಂತ ಹೇಳಿ ಸಿಗುತ್ತೆ ನೋಡಿ, ಈ ರೀತಿ ಹುಡಿ ಇರುತ್ತೆ, ವೈಟ್ ಪೌಡರ್ ಇರುತ್ತೆ. ಆದರೆ ಎಲ್ಲ ಕಡೆ ನೀವು ತಗೊಳ್ಳಿಕ್ಕೆ ಹೋಗಬಾರ್ದು, ಯಾಕೆಂದರೆ ಫುಲ್ ಮಿಕ್ಸಿಂಗ್ ಇರುತ್ತೆ. ಸುಮಾರು ಕಡೆ ಒರಿಜಿನಲ್ ಸಿಗುವುದೇ ಕಷ್ಟ. ನಾವೇ ಹುಡುಕಿ ಎಲ್ಲಿಂದ ತರೋದು, ಯಾಕೆ ಗೊತ್ತುಂಟಾ, ಎಲ್ಲಿ ಮಾರ್ತಾರೆ ನೋಡಿ ಅಲ್ಲಿಂದನೇ ನಾವು ತರೋದು. ಎಲ್ಲರೂ ಈಗ ಡೂಪ್ಲಿಕೇಟ್ ಕೊಡ್ತಾರೆ, ಇದಕ್ಕೆ ಮಿಕ್ಸಿಂಗ್ ಮಾಡ್ತಾರೆ, ಕಾರ್ನ್ಫ್ಲವರ್. ನಮಗೆ ಗೊತ್ತಿದ್ದವರಿಗೆ ನಮಗೆ ಮೋಸ ಮಾಡೋದುಂಟು. ಎಲ್ಲರೂ ರೈಸ್ ಪೌಡರ್ ಎಲ್ಲ ಹಾಕ್ತಾರೆ. ಅದು ನಾವು ನೀರಲ್ಲಿ ಕಲಸಿ ಎಲ್ಲ ನೋಡ್ತೀವಿ, ನಮ್ಗೆ ಗೊತ್ತಾಗುತ್ತೆ ಅದು ಮಿಕ್ಸಿಂಗ್ ಅಲ್ವಾ ಅಂತ ಹೇಳಿ. ಹಾಗೆ ನಾವು ತರುವುದು ನಮಗೆ ಅಂತೇಳಿ. ಹಾಗೂ ನಿಮಗೆ ಯಾರಿಗಾದ್ರೂ ಬೇಕಿದ್ರೆ ನಮ್ಮ ಹತ್ರ ಸ್ಟಾಕ್ ಇರುತ್ತೆ, ನೀವು ಆರ್ಡರ್ ಮಾಡ್ಬೋದು. ಸೇಮ್ ನಂಬರ್ ನಾನು ಯಾವಾಗಲೂ ಹೇಳ್ತೀನಿ ನೋಡಿ, ಅದೇ ನಂಬರಿಗೆ ನೀವು ಆರ್ಡರ್ ಮಾಡಿದ್ರೆ ಆಯಿತು, ಅಥವಾ ಅಮ್ಮನ ನಂಬರಿಗೆ ಆರ್ಡರ್ ಮಾಡಿದರೆ ಆಗುತ್ತೆ. 2 ನಂಬರ್ ಕೂಡ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ. ವೆಬ್ಸೈಟಲ್ಲಿ ಬೇಕಾದರೂ ವೆಬ್ಸೈಟಲ್ಲಿ ಅಮ್ಮ ಎಂಥದ್ದು ಹೆಮ್ಮೆ ಮಾಡ್ತಾ ಇದ್ದಾರೆ, ಅಲ್ಲಿ ಕಾಣ್ತೀರಿ ನೀವು ಹೆಮ್ಮೆ ಮಾಡಿದ್ರು. ವೆಬ್ಸೈಟಲ್ಲಿ ಕೂಡ ಇದೆ. ಇದು ಈಂದು ಹುಡಿ ಅಂತ ಹೇಳ್ತೀವಿ. ಇದರಲ್ಲಿ ಶೀತ ಆಗೋದಿಲ್ಲ, ಇದು ಬಾಡಿ ತಣ್ಣಗೆ ಮಾಡುತ್ತೆ. ತಣ್ಣಗೆ ಅಂದರೆ ಕೂಲ್ ಮಾಡುತ್ತೆ ಬಾಡಿ, ಆದರೆ ಶೀತ ಮಾಡೋದಿಲ್ಲ, ಶೀತ ಆಗೋದಿಲ್ಲ ಇದು ಕುಡಿದ್ರೆ. ಹಾಗೂ ನೀವು ಯಾವಾಗ ಹೀಟ್ ಆಗುತ್ತೆ, ಒಂದು ಗ್ಲಾಸ್ ನೀರು ತಗೊಳ್ಳಿ, ಅದಕ್ಕೆ ಈ ಪೌಡರ್ ಹಾಕಿ ಸ್ವಲ್ಪ ಉಗುರು ಬಿಸಿ ನೀರಿಗೂ ಆಗುತ್ತೆ, ಹೀಗೆ ಆಗುತ್ತೆ, ಸ್ವಲ್ಪ ಉಪ್ಪು ಹಾಕಿ ಕಲಸಿ ಕುಡೀರಿ. ತಕ್ಷಣ ಸ್ವಲ್ಪ ಹೊತ್ತಲ್ಲಿ ನೋಡಿ ನಿಮ್ದು ಈ ಉರಿ ಮೂತ್ರ ಅದು ಇದು ಎಲ್ಲ ಹೋಗುತ್ತೆ. ಹೊಟ್ಟೆ ನೋವು ಬರೋದು, ಪೀರಿಯಡ್ಸಿಂದ ಹೊಟ್ಟೆ ನೋವು ಬಂದವರಿಗೂ ಇದು ಆಗುತ್ತೆ. ವೈಟ್ ಡಿಸ್ಚಾರ್ಜ್ ಆಗುತ್ತೆ ತುಂಬ ಅವರಿಗೂ ಆಗುತ್ತೆ. ಇದು ತುಂಬ ಒಳ್ಳೆಯದು ಬಾಡಿಗೆ. ಮಕ್ಕಳಿಗೆ ಕೂಡ ನೀವು ಕೊಡ್ಬೋದು ಇದನ್ನು. ಇದರಿಂದ ಗಂಡಸರಿಗೆಲ್ಲ ತುಂಬ ಒಳ್ಳೆಯದಿದು. ಹಾಗೂ ಕೆಲವರಿಗೆ ಎಂತ ಹೇಳ್ತಾರೆ, ಅದು ಪಲ್ಸ್ ಎಲ್ಲ ಇರುತ್ತಲ್ವಾ, ಪಲ್ಸ್ ಹೇಳುದಲ್ಲ, ಪೈಲ್ಸ್ ಇರುತ್ತಲ್ಲ, ಅವರಿಗೆ ಕೂಡ ಆಗುತ್ತೆ. ಅಂದರೆ ಅವರಿಗೆ ತುಂಬ ಹೀಟ್ ಆಗುತ್ತೆ ಅಲ್ಲ, ಉರಿತದೆ ಅಲ್ಲ ಅಂಥವರಿಗೆ. ಪೈಲ್ಸ್ ನಿಲ್ಲಲ್ಲ ಇದರಲ್ಲಿ, ಉರಿತದೆ ಅಲ್ವಾ, ಅದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ, ಉರಿ ಕಮ್ಮಿ ಆಗೋದು. ಇದು ಕಣ್ಣುರಿ ಅದೆಲ್ಲ ಕಮ್ಮಿ ಮಾಡುತ್ತೆ. ಇದು ಉಷ್ಣತೆಗೆ ತುಂಬ ಒಳ್ಳೆಯದು. ಹಾಗಂತೇಳಿ ಇದು ಕುಡಿದ್ರೆ ಈಗ ನಮಗೆ ಕೋಲ್ಡ್ ಆಗ್ಬೋದು ಅಂತ ಎನಿಸ್ಬೇಡಿ, ಇದರಲ್ಲಿ ಕೋಲ್ಡ್ ಆಗೋದಿಲ್ಲ. ನೀವು ಎಷ್ಟೇ ಕುಡಿದ್ರೆ ಇದು ಕೋಲ್ಡ್ ಆಗೋದಿಲ್ಲ. ಹಾಗೂ ಇದರಲ್ಲಿ ಟೈಮಿಂಗ್ ಇಲ್ಲ, ನಿಮಗೆ ಯಾವಾಗ ಬೇಕು ಆವಾಗ ಕುಡಿಬೋದು. ಹಾಗೂ ಡೈಲಿ ಕುಡೀರಿ ಹಾಗೆ ಏನಿಲ್ಲ. ಇದು ನಿಮಗೆ ಯಾವಾಗ ಬಾಡಿ ಉಷ್ಣತೆ ಆಗುತ್ತೆ, ಉರಿ ಮೂತ್ರ ಬರುತ್ತೆ, ಹೊಟ್ಟೆ ಉರಿ ಆಗ್ತಾ ಉಂಟು, ಕಣ್ಣು ಉರಿ ಆಗ್ತದೆ, ಆವಾಗ ನೀವು ಕುಡಿದ್ರೆ ಆಯಿತು ಅಷ್ಟೇ. ಓಕೆ, ಈಗ ಇದರ ವಿಚಾರದಲ್ಲಿ ಆಯಿತು ತುಂಬ. ನನಗೀಗ ಬೇಕಿದು, ನನಗೆ ಮತ್ತು ರಾಯ್ಗೆ. ಸಿಗ್ಲಿಲ್ವಾ ಅಂತಲ್ಲ ಡಬ್ಬ. ಇದೇನು ಫ್ಲೇವರ್ ಎಲ್ಲ ಇಲ್ಲ ಏನು, ನೀವು ಈಸಿಯಾಗಿ ಕುಡಿಬೋದು. ಇದಕ್ಕೆ ಏನು ಎಕ್ಸ್ಟ್ರಾ ಫ್ಲೇವರ್ ಬರಲ್ಲ. ಇದು ಇದರದ್ದು ಮಣ್ಣಿ ಮಾಡ್ತಾರೆ ಅಮ್ಮ, ತುಂಬ ಚೆನ್ನಾಗಾಗುತ್ತೆ ಅದು. ತುಂಬ ನನಗೆ ಅದು ಇಷ್ಟ. ತುಂಬ ಗಟ್ಟಿ ಹಲ್ವಾ ರೀತಿ ಆಗುತ್ತೆ, ಹಾಲು ಬಾಯಿ ಹೇಳ್ತಾರಲ್ಲ ಮಣ್ಣಿ, ತುಂಬ ಚೆನ್ನಾಗಾಗುತ್ತೆ ಅದು. ಮೊನ್ನೆ ಅಲ್ಲಿ ಮಾಡಿದ್ದು ಚೆನ್ನಾಗಿತ್ತಮ್ಮ ಬಂಟ್ವಾಳದಲ್ಲಿ.
ಅದು ತುಂಬ ಚೆನ್ನಾಗಿತ್ತು, ಗಟ್ಟಿ ಗಟ್ಟಿಯಾಗಿ ಒಳ್ಳೇದಿತ್ತು ಅದು. ಅದು ಒಳ್ಳೇದಾಗಿತ್ತು. ಅದು ಖಾಲಿ ಉಡಿ ಅಲ್ಲ, ನೀವು ರೈಸ್ ಹಾಕ್ತಿರಲ್ಲ, ಅದು ಚೆನ್ನಾಗಿತ್ತು. ಈಗ ತೇಡೆ ಮೀನು ಸಾರು ಆಯಿತು. ಪುನಃ ಈಗ ಕೆಲವರು ತಿನ್ನದವರಿದ್ದಾರೆ ಇಲ್ಲಿ, ಹಾಗೆ ಮರುವಾಯಿ ಸುಕ್ಕ. ಹಾಗೆ ಮರುವಾಯಿ ಸುಕ್ಕ ಆಯಿತು. ಇದು ಈಗ ಮರುವಾಯಿ ಹಾಕ್ತಾ ಇದ್ದೇನೆ, ದೊಡ್ಡ ದೊಡ್ಡ ಮರುವಾಯಿ ಒಳ್ಳೆ ಉಂಟು ನೋಡಿ. ತೇಡೆ ಮೀನು ಸಾರು ಸಹ ಆಯಿತು. ಬಿಂಗೋ ತೇಡೆ ಮೇಡೆ ಮೀನ್ ಸಾರು. ಊಟ ಎಲ್ಲ ಆಯಿತು, ಇನ್ನು ಮಲಗೋದು. ಸುಮಾರು ಕೆಲಸ ಇತ್ತು ಇವತ್ತು, ಎಲ್ಲ ಮುಗೀತು. ನಾಳೆ ಮತ್ತೆ ಹೋಗ್ಲಿಕ್ಕೆ ಉಂಟಾ ಅಂತ ನಮಗೆ? ಇಲ್ಲ ಇಲ್ಲ, ಎಲ್ಲ ಮುಗೀತು ಕೆಲಸ, ಹೋಗ್ಲಿಕ್ಕಿಲ್ಲ. ಹಾಗೆ ಸ್ವಲ್ಪ ಬಿಸಿ ನೀರು ಕುಡಿತಾ ಇದ್ದೀನಿ. ಗಂಟಲು ಸ್ವಲ್ಪ ನೋವು ನನಗೆ, ಎಂತ ಅಂತ ಗೊತ್ತಿಲ್ಲ. ಸ್ವಲ್ಪ ಬಿಸಿ ನೀರು ಕುಡಿದು ಮಲಗೋಣ ಅಂತ ಹೇಳಿ. ಹಾಗೂ ಇವತ್ತಿನ ವಿಡಿಯೋ ನೀವು ನೋಡಿದರೆ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆಯ್ತು ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿನ್ನೆ ವಿಡಿಯೋದಲ್ಲಿ ಏನೋ ಹೇಳಿದ್ದಿರಬೇಕಲ್ಲ ನಾನು, ನೆಕ್ಸ್ಟ್ ವಿಡಿಯೋ ಬರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಹಾಗೆ ಗದಲ್ ಮಾಡಿ ಹಾಕಿದ್ದೀನಿ ವಿಡಿಯೋ. ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಓಕೆ, ನೀನು ಮಲಗಲಿಕ್ಕೆ ಹೋಗೋದು, ನೀವು ಕೂಡ ಮಲಗಿ. ದಿವಸದಲ್ಲಿ ನೋಡೋರು ಕೂಡ ಮಲಗಿ, ರಾತ್ರಿ ನೋಡೋರು ಕೂಡ ಮಲಗಿ. ಮಲಗೋಣ. ಗುಡ್ ನೈಟ್.